ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತು ತಾಯಿ ತುಳಸಿ ಮಾತೆಯ ಪೂಜೆ, ವಿವಾಹ, ಮದುವೆ ಒಂದೊಂದು ಹೆಸರಲ್ಲಿ ಕರೀತಾರೆ. ಪ್ರತಿಯೊಬ್ಬರು ಇವತ್ತು ನಮ್ಮ ಒಂದು ಇದರ ಪ್ರಕಾರ ಮನೆ ಮಗಳ ಮದುವೆ ಅಂತಾರೆ. ಇವತ್ತು ನಮ್ಮ ಮನೆ ಮಗಳ ಮದುವೆ ಬನ್ನಿ ಅಂತ ಸಹಿತ ಕರೀತಾರೆ. ಅಂಥ ಒಂದು ಆ ತಾಯಿಯ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ತುಂಬ ಪರಿಹಾರಗಳನ್ನು ನಾವು ಮಾಡ್ಕೋತೀವಿ. ಹಾಗೆ ನಿಮಗೆ ನಾನು ಇವತ್ತು ಸುಲಭವಾದಂಥ ಒಂದು ಪರಿಹಾರವನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಬಹುಶಃ ಇದೇನೂ ಇಲ್ಲ, ನೀವು ಅದು ತೊಗೊಂಡು ಬನ್ನಿ, ಇದು ತೊಗೊಂಡು ಬನ್ನಿ, ಹಾಗೆ ಮಾಡಿ ಹೀಗೆ ಮಾಡಿ, ಏನೂ ಇಲ್ಲ. ಸಂಜೆ ನೀವು ತುಳಸಿಯ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಶೃಂಗಾರವನ್ನು ಮಾಡೋಕ್ಕಿಂತ ಮುಂಚೆ ಮಾಡಿ. ಯಾಕಂದರೆ ಆಮೇಲೆ ಕಷ್ಟ ಆಗುತ್ತೆ ನಿಮಗೆ ಅದನ್ನು ಮಾಡಲಿಕ್ಕೆ. ನಿಮಗೆ ಯಾವುದಾದರೂ ಒಂದು ಇಷ್ಟಾರ್ಥ, ಬೇರೆ ಯಾರು ಹಾಳಾಗಬೇಕು ಅಂತಲ್ಲ, ಬೇರೆ ಯಾರಿಗೂ ತೊಂದರೆ ಆಗಬೇಕು ಅಂತಲ್ಲ, ನಿಮಗೆ ಒಳ್ಳೆಯದಾಗುವಂಥ ಯಾವುದಾದರೂ ಒಂದೇ ಒಂದು ಇಷ್ಟಾರ್ಥವನ್ನು ನೀವು ಆ ತಾಯಿ ಮಹಾತಾಯಿಯಲ್ಲಿ ಬೀಳ್ಕೋಬೇಕು. ತುಳಸಿಯ ಮುಂದೆ ಹೋಗಿ ಅಥವಾ ತುಳಸಿ ಕಟ್ಟೆ, ತುಳಸಿ ಮುಂದೆ ಅಂದರೆ ತುಳಸಿ ಕಟ್ಟೆಯ ಹತ್ತಿರ ಹೋಗಿ ಆ ತಾಯಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕೈಯಲ್ಲಿ ₹1 ಹಿಡ್ಕೊಂಡು, ಕೈಯಲ್ಲಿ ₹1 ಹಿಡ್ಕೊಂಡು ಭಕ್ತಿಯಿಂದ ಅವಳನ್ನು ಕೇಳಿ, ನನಗೆ ಇಂಥ ಒಂದು ಸಮಸ್ಯೆಯಲ್ಲಿದ್ದೀನಿ, ಇಂಥ ಒಂದು ಕಷ್ಟ ಇದೆ, ಅಥವಾ ಯಾವುದೋ ಒಂದು ಉದ್ಯೋಗ ಬೇಕು, ಅಥವಾ ಮದುವೆ ಆಗ್ತಾಯಿಲ್ಲ, ಏನು ನಿಮಗಿಷ್ಟ ಇರೋದು ಒಂದೇ ಒಂದು ಬೇಡಿಕೆಯನ್ನು ಅವಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ₹1 ಹಿಡ್ಕೊಂಡು ಪ್ರದಕ್ಷಿಣೆಯನ್ನು ಬಂದು ಆ ಹಿಡಿದಿರುವಂಥ ₹1 ಕಾಯಿನ್ ಏನಿದೆ ಆ ಕಾಯಿನನ್ನು ತುಳಸಿ ಗಿಡದಲ್ಲಿ ನೀವು ಹುಗಿಬೇಕು. ಅಂದರೆ ಸ್ವಲ್ಪ ಮಣ್ಣನ್ನು ತೆರೆದು ಆ ಕಾಯಿನನ್ನು ಹಾಕಿ ಅದರ ಮೇಲೆ ಮಣ್ಣನ್ನು ಮುಚ್ಚಬೇಕು. ಆ ತಾಯಿ ಖಂಡಿತವಾಗಿಯೂ ಈ ಸುಲಭವಾದಂಥ ಒಂದು ಇದಿದೆಯಲ್ಲ, ಅದನ್ನು ಖಂಡಿತವಾಗಿ ಈಡೇರುತ್ತೆ. ಇದೊಂದು ಒಳ್ಳೆಯದು. ಇದು ದ್ವಾದಶಿ ದಿನ ನೀವು ಮಾಡಬೇಕು ಅಂತೇನಿಲ್ಲ. ತುಂಬ ಜನರಿಗೆ ತಪ್ಪು ಹೋಗ್ಬೋದು ದ್ವಾದಶಿ ಎಲ್ಲ. ಅದು ಬಾಕಿಯ ಶುಕ್ರವಾರ ಅಥವಾ ಯಾವುದೇ ಒಂದು ಒಳ್ಳೆಯ ದಿನ ಈ ಒಂದು ಇದನ್ನು ಮಾಡಬಹುದು. ಖಂಡಿತವಾಗಿಯೂ ಮಾಡಿ ಇದರಿಂದ ಒಳ್ಳೆ ಫಲ ಸಿಗುತ್ತೆ. ಇದಂತೂ ಖಂಡಿತ ಹೌದು. ಹಾಗಾಗಿ ಸುಲಭವಾದಂಥ ನಿಮಗೆ ಈ ಒಂದು ಅನುಷ್ಠಾನವನ್ನು, ಪರಿಹಾರ, ನಮ್ಮ ಒಂದು ಚಿಂತೆಗೆ, ನಮ್ಮ ಒಂದು ಸಮಸ್ಯೆಗೆ ನಾವು ಈ ಪರಿಹಾರವನ್ನು ಮಾಡ್ಕೋಬೋದು. ಹಾಗಾಗಿ ಖಂಡಿತವಾಗಿಯೂ ಇವತ್ತಿನ ದಿನ ಅದನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.